ಅದೊಂದೇ ಒಂದು ಕ್ಯಾನ್ಸರು ವ್ಯಾಕ್ಸಿನ್ ಇರೋಂಥ ಕ್ಯಾನ್ಸರ್. ಅದನ್ನು ಹದಿಹರೆಯದಲ್ಲಿ 2 ಡೋಸು ಗರ್ಡಾಸಿಲ್ ವ್ಯಾಕ್ಸಿನ್ ಹೆಂಗಸರಿಗೆ ಪ್ರೆಗ್ನೆನ್ಸಿಯಲ್ಲಿ ಸ್ತನಗಳ ಹಿಗ್ಗುವಿಕೆ ಆಗುತ್ತೆ. ಕೆಲವೊಮ್ಮೆ ಗೆಡ್ಡೆ ಇರುತ್ತೆ, 10 ವರ್ಷ ಆದರೂ ಹಾಗೇ ಇರುತ್ತೆ, ಸೌಮ್ಯ ಗೆಡ್ಡೆ, ಏನೂ ಆಗಿಲ್ಲ. ಅದು DNA ಉಂಟಾಗುವ ರೂಪಾಂತರದಿಂದನೇ ಕ್ಯಾನ್ಸರ್ ಬರುವಂಥದ್ದು. ಇದು ಬರದೇ ಇದ್ದ ಹಾಗೆ ದೇಹದಲ್ಲೇ 3 ವ್ಯವಸ್ಥೆಗಳಿದೆ. ಮೇಡಮ್, ಕ್ಯಾನ್ಸರು ಕೂಡ ಜೆನೆಟಿಕ್ ಡಿಸೀಸಾ ಮೇಡಮ್? ಕ್ಯಾನ್ಸರ್ನೂ ಸಹ ನಾವು ಜೆನೆಟಿಕ್ ಡಿಸೀಸ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಹೌದಾ? ಕಾರಣ ಈಗ ಇಡೀ ಜಗತ್ತಿನಲ್ಲಿ ಒಂದು ಮೊದಲು $1 ಮಿಲಿಯನ್ ಕ್ವೆಶ್ಚನ್ ಏನು ಅಂತಂದರೆ, ಕ್ಯಾನ್ಸರ್ ಏನಕ್ಕೆ ಬರುತ್ತೆ ಅಂತ ನಾವು ನೋಡೋದಾದರೆ DNA ಉಂಟಾಗುವ ರೂಪಾಂತರದಿಂದನೇ ಕ್ಯಾನ್ಸರ್ ಬರುವಂಥದ್ದು. ಹಾಗಾಗಿ ಇದು ಒಂದು ಜೆನೆಟಿಕ್ ಡಿಸಾರ್ಡರ್ ಅಂತಲೇ ಒಂದು ವೈದ್ಯಕೀಯ ಕ್ಷೇತ್ರ ಅಥವಾ ವೈಜ್ಞಾನಿಕ ಕ್ಷೇತ್ರದಲ್ಲಿ ಇದನ್ನು ಗುರುತಿಸಿದ್ದೀವಿ. ಏನು ಯಾವುದೇ ಆಗಲಿ DNA ಬದಲಾವಣೆಗಳಾಗಿ ಕೆಲವೊಮ್ಮೆ ಅದು ಒಂದು ಜನರೇಷನಿಂದ, ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಯಾವಾಗ ಅದು ಟ್ರಾನ್ಸ್ಮಿಟ್ ಆಗುತ್ತೆ ಅದನ್ನು ನಾವು ಆನುವಂಶೀಯ ಕಾಯಿಲೆಗಳು ಅಂತೀವಿ. ಇದು ಒಂದು ಜೆನೆಟಿಕ್ ಕಾಯಿಲೆನೇ. ಕಾರಣ ಏನು ಅಂತಂದರೆ DNA ಬದಲಾವಣೆಯಾಗಿದೆ. ಸಾಮಾನ್ಯ ಜನರ ಭಾಷೆಯಲ್ಲಿ ನಾವು ಹೇಳೋದಾದರೆ ಕ್ಯಾನ್ಸರ್ದು ಡೆಫಿನಿಷನ್ ನೋಡಿದ್ರೆ ತುಂಬ ದೊಡ್ಡದಿದೆ ಅದು ವೈಜ್ಞಾನಿಕವಾಗಿ. ಆದರೆ ಜನಸಾಮಾನ್ಯರ ಭಾಷೆಯಲ್ಲಿ ಕ್ಯಾನ್ಸರ್ ಅಂದರೆ ಏನು ಅಂದರೆ ಜೀವಕೋಶಗಳಿಗೆ ಹುಚ್ಚು ಹಿಡಿದ ಥರ ವರ್ತನೆ ಮಾಡೋದು ಅಂತ. ಅಂದರೆ ಅದು ಏನು ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಬೇರೆ ಎಲ್ಲ ಕೆಲಸನೂ ಮಾಡುತ್ತದೆ. ಆಮೇಲೆ ಅದರದ್ದು ಡಿವಿಷನ್ ಹೈ ಸೆಲ್ಯುಲರ್ ಪ್ರಾಲಿಫರೇಷನ್ ಆ್ಯಂಡ್ ಡಿಫ್ರೆನ್ಸಿಯೇಷನ್ ಅಂತ ಅಂತೀವಿ. ಸೆಲ್ ಪ್ರಾಲಿಫರೇಷನ್ ಅಂದರೆ ಸೆಲ್ ಡಿವೈಡ್ ಆಗ್ತಾ ಹೋಗೋದು. ನಮ್ಮ ದೇಹದಲ್ಲಿ ಒಂದು ಗಾಯ ಆಯಿತು, ಅಲ್ಲಿ ಪುನಃ ಹೊಸ ಜೀವಕೋಶ ಬೆಳೆಯುತ್ತೆ. ಒಳಗಡೆ ಏನೋ ಡ್ಯಾಮೇಜ್ ಆಯಿತು, ಹೊಸ ಜೀವಕೋಶಗಳು ಬೆಳೆಯುತ್ತೆ. ಆದರೆ ಅಲ್ಲಿ ಒಂದು ಕಂಟ್ರೋಲ್ ಇರುತ್ತೆ. ಹೊರಗಡೆಯ ಪ್ರಚೋದನೆಗೆ ತಕ್ಕಂತೆ ದೇಹದ ಒಳಗಡೆ ಜೀವಕೋಶಗಳು ಬೆಳೆದು ಅದು ನಿಲ್ಲಿಸುತ್ತೆ. ಆದರೆ ಕೆಲವೊಮ್ಮೆ ಹೊರಗಡೆ ಪ್ರಚೋದನೆ ಇಲ್ಲದೇನೂ ಸಹ ಜೀವಕೋಶಗಳು ಡಿವೈಡ್ ಆಗುತ್ತೆ. ಪ್ರಚೋದನೆಯನ್ನು ಹಿಂತೆಗೆದ ಮೇಲೂ ನಿಲ್ಲಿಸದೆ ಕಂಟಿನ್ಯೂ ಮಾಡ್ತಾ ಹೋಗುತ್ತದೆ ಡಿವೈಡ್ ಆಗೋದನ್ನು. ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಹೊಂದುವ ಎಲ್ಲ ಲಕ್ಷಣಗಳನ್ನು ನಾವು ನೋಡ್ಬೋದು. ಅಂದರೆ ಸೆಲ್ಸ್ ಹ್ಯಾವ್ ಗಾನ್ ಮ್ಯಾಡ್ ಅಂತೀವಿ. ಅಂದರೆ ಜೀವಕೋಶಗಳು ಹುಚ್ಚಿಡಿದ ಥರ ಬಿಹೇವ್ ಮಾಡೋದನ್ನು, ವರ್ತನೆ ಮಾಡೋದು, ಅದನ್ನು ಕ್ಯಾನ್ಸರ್ ಅಂತ. ಇದರಲ್ಲಿ ಅದರ ಎಲ್ಲ ಗೆಡ್ಡೆಗಳು ಕ್ಯಾನ್ಸರ್ ಗೆಡ್ಡೆಗಳಲ್ಲ. ನಾವು ಯಾವುದೋ ಒಂದು ಗೆಡ್ಡೆ ನೋಡಿದ ತಕ್ಷಣ ಇದು ಕ್ಯಾನ್ಸರ್ ಅಂತ ಅಲ್ಲ. ಅದು ಕ್ಯಾನ್ಸರ್ ಗೆಡ್ಡೆಗಳಿಗೆ, ಕ್ಯಾನ್ಸರ್ ಜೀವಕೋಶಗಳಿಗೆ ಅದರದೇ ಆದ ಗುಣಲಕ್ಷಣಗಳಿರುತ್ತೆ. ಅದರ ಮೇಲೆ ಆ ಗೆಡ್ಡೆನ ಸೌಮ್ಯ ಗೆಡ್ಡೆ ಅಥವಾ ಉಗ್ರಗೆಡ್ಡೆ, ಸೌಮ್ಯ ಅಂದರೆ ಬಿನೈನ್ ಟ್ಯೂಮರ್ ಅಂತಾರೆ, ಅಥವಾ ಉಗ್ರಗೆಡ್ಡೆ ಅಂದರೆ ಮ್ಯಾಲಿಗ್ನೆಂಟ್ ಟ್ಯೂಮರ್. ಮ್ಯಾಲಿಗ್ನೆಂಟ್ ಟ್ಯೂಮರನ್ನು ಕ್ಯಾನ್ಸರ್ ಅಂತಲೇ ನಾವು ಕನ್ಸಿಡರ್ ಮಾಡಬಹುದು. ಬಿನೈನ್ ಟ್ಯೂಮರ್ ಅಂದರೆ ಯಾವುದೋ ಒಂದು ಗೆಡ್ಡೆ ಸೆಲ್ ಪ್ರಾಲಿಫರೇಷನ್ ಜಾಸ್ತಿ ಆಗಿದೆ, ಒಂದು ಕಡೆ ಇದೆ, ಅದು ಯಾವುದೋ ಒಂದು ಲೊಕೇಶನಲ್ಲಿ ಇದೆ. ಅದು ಹಾಗೇ ಇರುತ್ತೆ. ಕೆಲವೊಮ್ಮೆ ಗೆಡ್ಡೆ ಇರುತ್ತೆ, 10 ವರ್ಷ ಆದರೂ ಹಾಗೇ ಇರುತ್ತೆ, ಸೌಮ್ಯ ಗೆಡ್ಡೆ, ಏನೂ ಆಗಿಲ್ಲ ಅದು. ಆದರೆ ಯಾವಾಗಲೂ ಅದನ್ನು ಸೌಮ್ಯ ಅಂತ ನಾವು ಹೇಳೋಕ್ಕೆ ಆಗಲ್ಲ. ಎನಿ ಟೈಮು ಅದು ಉಗ್ರಗೆಡ್ಡೆಯಾಗಿ ಪರಿವರ್ತನೆ ಹೊಂದುವ ಎಲ್ಲ ಸಾಧ್ಯತೆ ಇರೋದರಿಂದ ಯಾವುದೇ ಗೆಡ್ಡೆ ಇದ್ದರೂ ವೈದ್ಯರು ಏನು ಮಾಡ್ತಾರೆ, ತೆಗೆದು ಬಿಡ್ತಾರೆ. ಅದನ್ನ ಚಾನ್ಸ್ ತಗೊಳ್ಳೋದು ಬೇಡ ಅಂಥೇಳಿ. ಉಗ್ರಗೆಡ್ಡೆ ಆಗಲೂಬಹುದು, ಆಗದೇನೂ ಇರಬಹುದು, ಆದರೆ ಆಗುವ ಸಾಧ್ಯತೆ ಇರೋದರಿಂದ ಅದನ್ನು ತೆಗೀತಾರೆ. ಈ ಸೌಮ್ಯ ಗೆಡ್ಡೆ ಅಲ್ಲೇ ಇರುತ್ತೆ. ಅದರ ಸುತ್ತ ಒಂದು ಕ್ಯಾಪ್ಸ್ಯೂಲ್, ಪ್ರೋಟೀನ್ ಕ್ಯಾಪ್ಸ್ಯೂಲ್ ಇರುತ್ತೆ. ಅಂದರೆ ಕವರ್ ಅಂತ ಅಂದ್ಕೊಳ್ಳಿ, ಒಂದು ಚೀಲ ಥರನೇ ಇರುತ್ತೆ ಅಂತಲೇ ಅಂದ್ಕೊಳ್ಳಿ, ಒಂದು ಲೇಯರ್ ಇರುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಕೆಲವೊಂದು ಜೀನ್ಗಳ ಮ್ಯೂಟೇಷನ್ಗಳಾದಾಗ ಇದು ಆ ಸೌಮ್ಯ ಗೆಡ್ಡೆ ಇದೆಯಲ್ಲ ಅದರಲ್ಲಿ ಕೆಲವೊಂದು ಎನ್ಸೈಮ್ಗಳು ಬಿಡುಗಡೆಯಾಗುತ್ತೆ, ಪ್ರೋಟಿಯೋಲೈಟಿಕ್ ಎನ್ಸೈಮ್ಗಳು ಬಿಡುಗಡೆಯಾಗುತ್ತೆ. ಅದೇನು ಮಾಡುತ್ತೆ, ಆ ಹೊರ ಲೇಯರ್ ಇರುತ್ತಲ್ಲ ಅದನ್ನು ನಾಶ ಮಾಡಿಬಿಡುತ್ತೆ. ನಾಶ ಮಾಡಿ ಅದು ಲಿಂಫ್ಯಾಟಿಕ್ಕು, ನಮ್ಮ ದೇಹದಲ್ಲಿ ರಕ್ತದ ಜೊತೆ ಲಿಂಫ್ ಅಂತಲೂ ಒಂದು ಫ್ಲೂಯಿಡು ರನ್ ಆಗ್ತಾ ಇದೆ. ಅದರ ಕೆಲಸ ಏನಂದರೆ ಸ್ಕ್ಯಾವೆಂಜಿಂಗು, ಕ್ಲೀನ್ ಮಾಡೋದು, ಜೀವಕೋಶಗಳ ಎಲ್ಲ ದೇಹದನ್ನು ಕ್ಲೀನ್ ಮಾಡಿ ಏನು ಕಸ ಇರುತ್ತೆ ಮೂತ್ರದ ಮೂಲಕ ಹೊರ ಹಾಕೋದು ಲಿಂಫ್ಯಾಟಿಕ್ ಸಿಸ್ಟಮ್ನ ಕೆಲಸ. ಮತ್ತು ಯಾವುದಾದ್ರು ವೈರಸ್ಸು ಬ್ಯಾಕ್ಟೀರಿಯಾ ಏನಾದ್ರು ಇದ್ದರೆ ಅದನ್ನು ನಾಶ ಮಾಡೋ ಅಂಥದ್ದು ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಕರಿತೀವಿ. ಅದು ಅದರೊಳಗಡೆ ಹೊಟ್ಟೋಗುತ್ತೆ ಸೆಲ್ಸ್ಗಳು, ಅಥವಾ ಬ್ಲಡ್ ಸರ್ಕ್ಯುಲೇಷನ್ ಜೊತೆ ಹೊಟ್ಟೋಗುತ್ತೆ, ಹೋಗಿ ಇಡೀ ದೇಹದಲ್ಲಿ ಎಲ್ಲ ಕಡೆ ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡುತ್ತೆ. ಅದನ್ನು ಮೆಟಾಸ್ಟಾಸಿಸ್ ಅಂತ. ಆವಾಗ ಹೋಗಿ ಪಕ್ಕದ ಇನ್ನೊಂದು ಆರ್ಗನ್ ಇರುತ್ತಲ್ಲ, ಈಗ ಲಿವರಲ್ಲಿರೋದು ಪ್ಯಾನ್ಕ್ರಿಯಾಸ್ಗೆ ಹೋಗ್ಬೋದು, ಅಥವಾ ಪ್ಯಾನ್ಕ್ರಿಯಾದಲ್ಲಿರೋದು ಲಿವರ್ಗೆ ಹೋಗಿ, ಕಿಡ್ನಿಗೆ ಹೋಗಿ, ಎಲ್ಲ ಕಡೆ ಹೋಗಿ ಅಲ್ಲಿ ಪುನಃ ಗೆಡ್ಡೆಯಾಗಿ ಪುನಃ ಬೆಳವಣಿಗೆ ಆಗೋದು. ಅದು ಮೆಟಾಸ್ಟಾಸಿಸ್ ಆಗಿ ಮ್ಯಾಲಿಗ್ನೆಂಟ್ ಟ್ಯೂಮರ್ ಅಂತ ಕರಿತೀವಿ. ಆವಾಗ ಬದುಕುವ ಸಾಧ್ಯತೆ ಕಮ್ಮಿ. ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ, ಕೀಮೋ, ರೇಡಿಯೋ, ಇಮ್ಯುನೋ, ಸರ್ಜರಿ ಎಲ್ಲ ಮಾಡ್ಬೋದು. ಮೆಟಾಸ್ಟಾಸಿಸ್ ಆದಾಗ ಹರಡಿರುತ್ತಲ್ಲ, ನಿಮಗೆ ಗೆಡ್ಡೆ ಎಲ್ಲಿ ಅಂತ ಸಿಕ್ಕೋದಿಲ್ಲ, ಎಲ್ಲ ಕಡೆ ಹರಡ್ಬಿಟ್ಟಿರುತ್ತೆ. ಆವಾಗ ಸ್ವಲ್ಪ ಕೀಮೋಥೆರಪಿನೇ ಜಾಸ್ತಿ ಕೊಡ್ತಾರೆ. ಗುಣಮುಖ ಆಗೋದು ಸ್ಟೇಜ್ಗಳನ್ನು ಹೇಳ್ತಾರೆ, ಅದರಲ್ಲಿ ಸ್ಟೇಜ್ 1, 2, 3, 4 ಅಂತ. ಆ ಸ್ಟೇಜ್ ಮೇಲೆ ಇದಾಗ ಅಂಥದ್ದು. ಹಾಗಾಗಿ ಆದರೆ ಎಲ್ಲ ಗೆಡ್ಡೆಗಳೂ ಕ್ಯಾನ್ಸರ್ ಅಲ್ಲ.
ಕೆಲವೊಮ್ಮೆ ಏನಾಗುತ್ತೆ, ಯಾವುದೋ ಒಂದು ಇರಿಟೇಷನ್ನು, ಬ್ರ್ಯಾಂಕೈಯಲ್ಲಿ ಇರಿಟೇಷನ್ ಆಗಿರ್ಬೋದು, ಬ್ರ್ಯಾಂಕ್ಯುಯಲೈ, ಅಲ್ಲಿರುವ ಜೀವಕೋಶಗಳು ಸ್ವಲ್ಪ ಬದಲಾವಣೆ ಆಗಿರುತ್ತೆ. ಆ ಇರಿಟೇಷನ್ನ ತಡೆಯೋಕ್ಕಾಗದೆ, ಈಗ ಕಂಟಿನ್ಯೂಸ್ ಅಲರ್ಜಿ ಆಗ್ತಿರುತ್ತೆ, ಇರಿಟೇಷನ್ ಏನೋ ಇದೆ, ಆಗ ಅಲ್ಲಿರುವ ಜೀವಕೋಶಗಳು ಅದರ ಸ್ವರೂಪವನ್ನು ಬದಲಾವಣೆ ಮಾಡಿರುತ್ತೆ. ಬಟ್ ಅದು ಕ್ಯಾನ್ಸರ್ ಅಲ್ಲ, ಅದು ನಂತರ ಸರಿಯಾಗುತ್ತದು. ಅದೇ ರೀತಿ ಹೆಂಗಸರಿಗೆ ಪ್ರೆಗ್ನೆನ್ಸಿಯಲ್ಲಿ ಸ್ತನಗಳ ಹಿಗ್ಗುವಿಕೆ ಆಗುತ್ತೆ. ಆಮೇಲೆ ಮಗುವಿಗೆ ಹಾಲು ನೀಡುವ ಸಂದರ್ಭದಲ್ಲಿ ಸ್ತನಗಳು ಹಿಗ್ಗಿರುತ್ತೆ, ನಂತರ ಕುಗ್ಗುತ್ತದು. ಅದು ಫಿಸಿಯಾಲಜಿಕಲ್ ಹೈಪರ್ಪ್ಲಾಸಿಯಾ ಅಂತ. ಅದು ಕ್ಯಾನ್ಸರ್ ಗೆಡ್ಡೆ ಥರ ಏನೂ ಅಲ್ಲ, ಅಂದರೆ ಫಿಸಿಯಾಲಜಿ ನಮ್ಮ ದೇಹದ್ದು. ಆಮೇಲೆ ಪೆಥಾಲಜಿಕಲ್ ಏನಾದ್ರು ತೊಂದರೆ ಇದ್ದಾಗಲೂ ಕೆಲವೊಂದು ಗೆಡ್ಡೆಗಳು ಟಾನ್ಸಿಲ್ಸ್ ಅಂತ ಕೆಲವು ಸಲ ಊದ್ಕೊಂಡಿರುತ್ತೆ, ಅದೇನು ಕ್ಯಾನ್ಸರ್ ಗೆಡ್ಡೆ ಅಲ್ಲ, ನಂತರ ಕಮ್ಮಿ ಆಗೋದು. ಆ ಥರ ಫಿಸಿಯಾಲಜಿ ಪೆಥಾಲಜಿಕಲ್ ಹೈಪರ್ಪ್ಲಾಸಿಯಾ ಅನ್ನೋದು ಏನೂ ತೊಂದರೆ ಅಲ್ಲ. ಆದರೆ ಡಿಸ್ಪ್ಲಾಸಿಯಾ, ಅನಾಪ್ಲಾಸಿಯಾ ಅಂತ ಕೆಲವೊಂದು ಸೆಲ್ ಡಿವಿಷನ್ಗಳಿದೆ, ಅದು ಫೋರನರ್ ಆಫ್ ಕ್ಯಾನ್ಸರ್. ಅದನ್ನು ಹಾಗೆ ನಾವು ಬಿಟ್ಟರೆ ಅದು ಕ್ಯಾನ್ಸರ್ ಆಗುವ ಎಲ್ಲ ಸಾಧ್ಯತೆಗಳು ಇರುತ್ತೆ. ಇಲ್ಲಿ ಕ್ಯಾನ್ಸರ್ ಅಂತ ನಾವು ನೋಡಿದಾಗ ಮುಖ್ಯವಾಗಿ ಕಾರಣ ಅಂದರೆ ಕೆಲವೊಂದು ಜೀನ್ಗಳಲ್ಲಿ ಉಂಟಾಗುವಂಥ ಮ್ಯೂಟೇಷನ್. ಕೆಲವೊಂದು ಹೇಗೆ ಇದು ಮ್ಯೂಟೇಷನ್ ಆಗುತ್ತೆ ಅಂತ ನಾವು ನೋಡೋದಾದರೆ, ಕೆಲವೊಂದು ಕ್ಯಾನ್ಸರ್ ಕಾರಕಗಳಿರುತ್ತೆ. ಕ್ಯಾನ್ಸರ್ ಕಾರಕಗಳು ಅಂದರೆ ಕ್ಯಾನ್ಸರನ್ನು ಉಂಟು ಮಾಡುವಂತಹ ವಸ್ತುಗಳು. ಅದರಲ್ಲಿ ಫಿಸಿಕಲ್ ಏಜೆಂಟ್, ಕೆಮಿಕಲ್ ಏಜೆಂಟ್, ಬಯಾಲಜಿಕಲ್ ಏಜೆಂಟ್ ಅಂತ ಕರಿತೀವಿ. ಫಿಸಿಕಲ್ ಅಂತಂದರೆ ಎಕ್ಸ್ರೇಗಳಾಗ್ಬೋದು, ಅಲ್ಟ್ರಾವೈಲೆಟ್ ರೇಡಿಯೇಷನ್ ಆಗ್ಬೋದು, ಅತಿ ನೇರಳೆ ಕಿರಣಗಳಾಗ್ಬೋದು, ಗಾಮಾ ರೇಸ್ಗಳಾಗ್ಬೋದು. ಇವುಗಳಿಗೆ ನಮಗೆ ಗೊತ್ತಿಲ್ಲದೆ ನಾವು ಎಕ್ಸ್ಪೋಸ್ ಆದರೆ DNA ಮ್ಯೂಟೇಷನ್ ಆಗುವ ಸಾಧ್ಯತೆ ಇದೆ, ಅದು ಕ್ಯಾನ್ಸರ್ ಉಂಟು ಮಾಡುವ ಸಾಧ್ಯತೆ ಇದೆ. ಅದೇ ಥರ ಕೆಲವೊಂದು ಫಿಸಿಕಲ್ ಏಜೆಂಟ್ ಅಂದರೆ ಕೆಮಿಕಲ್ ಏನೂ ಇಲ್ಲ, ನೇಚರ್ ಇಲ್ಲ. ಉದಾಹರಣೆಗೆ ಡಸ್ಟಲ್ಲಿ ಯಾವುದೇ ಕೆಮಿಕಲ್ ಇಲ್ಲ, ಆದರೆ ಅದನ್ನು ಇನೇಲ್ ಮಾಡಿದಂಥದ್ದು ಕೆಲವೊಂದು ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳು, ಆಸ್ಬೆಸ್ಟಸ್ ಗೊತ್ತಿರ್ಬೋದು ನಿಮಗೆ, ಲೆದರ್ ಫ್ಯಾಕ್ಟ್ರಿ, ಆಸ್ಬೆಸ್ಟಸ್ಸು, ಇದರಲ್ಲಿ ಸಣ್ಣ ಮೈಕ್ರೋ ಕಣ್ಣಿಗೆ ಕಾಣದೇ ಇರುವಂತಹ ಪ್ಲಾಸ್ಟಿಕ್ಗಳಾಗಿರ್ಬೋದು, ಆಸ್ಬೆಸ್ಟಸ್ ಆಗಿರ್ಬೋದು, ಇನಲೇಷನ್ ನಾವು ಉಸಿರಾಡಿದಾಗ ಒಳಗಡೆ ಹೊಟ್ಟೋಗುತ್ತೆ ಶ್ವಾಸಕೋಶಕ್ಕೆ, ಅಲ್ಲಿ ಹೋಗಿ ಅಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ನು ಉಂಟು ಮಾಡುವ ಸಾಧ್ಯತೆ ಇದೆ. ಇದು ಫಿಸಿಕಲ್ ಏಜೆಂಟೇ, ಕೆಮಿಕಲ್ ರಿಯಾಕ್ಷನ್ ಏನೂ ಆಗ್ತಾಯಿಲ್ಲ, ಫಿಸಿಕಲ್ ಏಜೆಂಟೇ ಇರಿಟೇಷನ್ ಶುರು ಮಾಡಿ ಅಲ್ಲಿ ಕ್ಯಾನ್ಸರ್ನ ಉಂಟು ಮಾಡುವ ಸಾಧ್ಯತೆ ಇದೆ. ಕೆಮಿಕಲ್ ಅಂದರೆ ಆಲ್ಮೋಸ್ಟ್ ನಾವು ಏನು ಸೇವನೆ ಮಾಡ್ತಾಯಿದ್ದೀವಿ ಎಲ್ಲ ಕಲರಿಂಗ್ ಏಜೆಂಟು, ಪ್ರಿಸರ್ವೇಟಿವ್, ಫುಡ್ ಅಡಿಟಿವ್ಸು, ಪೆಸ್ಟಿಸೈಡ್, ಇನ್ಸೆಕ್ಟಿಸೈಡ್, ಹರ್ಬಿಸೈಡ್ ಎಲ್ಲದೂ ಕ್ಯಾನ್ಸರ್ ಕಾರಕಗಳೇ. ಅದು DNA ಮಾಡಿಫೈ ಮಾಡ್ತಾ ಇದೆ. ಅದೇ ರೀತಿ ಬಯಾಲಜಿಕಲ್ ಏಜೆಂಟ್ ಅಂತ ನಾವು ನೋಡೋದಾದರೆ ವೈರಸ್ಗಳು, DNA ವೈರಸ್, ಇವುಗಳು ಇನ್ಫೆಕ್ಷನ್ ಆದಾಗ ಮುಂದಿನ ದಿನದಲ್ಲಿ ಅದು ಕ್ಯಾನ್ಸರ್ನ ಉಂಟು ಮಾಡುವ ಸಾಧ್ಯತೆ ಇದೆ. ಅದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಒಂದು ವೈರಸ್ ಇದೆ. ಅದು ಗರ್ಭಕಂಠದ ಕ್ಯಾನ್ಸರ್, ಸರ್ವಿಕ್ಸ್ ಕ್ಯಾನ್ಸರ್ನ ಉಂಟು ಮಾಡುವ ಸಾಧ್ಯತೆ ಇದೆ. ಅದಕ್ಕೆ ಇತ್ತೀಚೆಗೆ ನೋಡಿ ಗರ್ಡಾಸಿಲ್ ಅಂತ ಒಂದು ವ್ಯಾಕ್ಸಿನ್ ಇದೆ, ಅದನ್ನು ಹದಿಹರೆಯದಲ್ಲಿ 2 ಡೋಸು ಗರ್ಡಾಸಿಲ್ ವ್ಯಾಕ್ಸಿನ್ 16, 19 ಯಾವುದೋ 2 ಇದೆ ಸ್ಟ್ರೈನ್ಸ್. ಅವುಗಳು ಅದನ್ನು ವ್ಯಾಕ್ಸಿನ್ ತಗೊಂಡ್ರೆ ಮುಂದಿನ ದಿನದಲ್ಲಿ ಗರ್ಭಕಂಠದ ಕ್ಯಾನ್ಸರು ಅಂತಹ ಮಕ್ಕಳಿಗೆ ಬರೋದಿಲ್ಲ. ಹಾಗಾಗಿ ಅದೊಂದೇ ಒಂದು ಕ್ಯಾನ್ಸರು ವ್ಯಾಕ್ಸಿನ್ ಇರೋಂತಹ ಕ್ಯಾನ್ಸರ್. ಹಾಗಾಗಿ ಅದನ್ನು ಪಡೆದು ಅದರಿಂದ ರಕ್ಷಣೆ ಪಡಿಬೋದು. ಇವು ಕ್ಯಾನ್ಸರ್ ಕಾರಕಗಳು. ಇವುಗಳನ್ನು ನಾವೇನಾದರೂ ಎಕ್ಸ್ಪೋಸ್ ಆದರೆ, ಅದಕ್ಕೆ ಹೊರಗಡೆ ಊಟ ಮಾಡೋದೇ ಆಗಲಿ, ಅತಿಯಾಗಿ ಕಲರಿಂಗ್ ಏಜೆಂಟ್ ಬಳಸೋದೇ ಆಗಲಿ, ಗೊತ್ತಿಲ್ಲ ಯಾವಾಗ ಅದು ಮ್ಯೂಟೇಷನ್ ಉಂಟು ಮಾಡಿ ದೇಹದ ಒಂದು ರಕ್ಷಣಾ ವ್ಯವಸ್ಥೆ ಕುಸಿಯುತ್ತೆ ಅಂತ ನಮಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಕ್ಯಾನ್ಸರ್ ಬರುವುದು ವಯಸ್ಸಾದವರಿಗೆ. ಕಾರಣ ಏನಂದರೆ ಅಲ್ಲಿವರೆಗೂ ಮ್ಯೂಟೇಷನ್ಗಳು ಅಕ್ಯುಮುಲೇಟ್ ಆಗೋಗಿರುತ್ತೆ. ನಂತರ ಒಂದು ಮಾಸ್ಟರ್ ರೆಗ್ಯುಲೇಟರಿ ಜೀನ್ಸ್ಗಳಿರುತ್ತೆ ಕೆಲವು, ಅವುಗಳಲ್ಲಿ ಉಂಟಾಗುವ ರೂಪಾಂತರದಿಂದ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆ ಇದೆ. ಹಾಗಾಗಿ ಇದು ಬರದೇ ಇದ್ದ ಹಾಗೆ ದೇಹದಲ್ಲೇ 3 ವ್ಯವಸ್ಥೆಗಳಿದೆ. ಒಂದು DNA ರಿಪೇರ್ ಮೆಕ್ಯಾನಿಸಮ್ ಅಂತ ಇದೆ. ಈಗ DNA ಡ್ಯಾಮೇಜ್ ಆಯಿತು, ಅದನ್ನು ರಿಪೇರ್ ಮಾಡೋಕ್ಕೇ DNA ರಿಪೇರ್ ಮಾಡುವಂಥ ವ್ಯವಸ್ಥೆ ಇದೆ. ಅದರಲ್ಲಿ ನ್ಯೂಕ್ಲಿಯೋಟೈಡ್ ಎಕ್ಸಿಷನ್ ರಿಪೇರ್, ಬೇಸ್ ಎಕ್ಸಿಷನ್ ರಿಪೇರ್, ಈ ಥರದ್ದೆಲ್ಲ ದೇಹದ ಒಳಗಡೆ ಇದೆ. ಇದರ ಜೊತೆಯಲ್ಲಿ ಎಪಾಪ್ಟಾಸಿಸ್ ಅಂತ ಇದೆ. ಯಾವುದಾದ್ರೂ ಜೀವಕೋಶಕ್ಕೆ ಕ್ಯಾನ್ಸರ್ ಬರುವಂಥ ಅಂದರೆ DNA ಡ್ಯಾಮೇಜ್ ಆಗಿದ್ದರೆ ದೇಹನೇ ಆ ಜೀವಕೋಶವನ್ನು ಸಾಯಿಸುವಂಥದ್ದು, ಪ್ರೋಗ್ರಾಮ್ ಸೆಲ್ ಡೆತ್ ಅಂತ ಕರಿತೀವಿ, ಆ ಪಾತ್ವೆ ಇದೆ. ಅದರ ಜೊತೆಗೆ DNA ಟ್ಯೂಮರ್ ಸಪ್ರೆಸಾರ್ ಜೀನ್ಸ್ ಅಂತ ಇದೆ. ಕ್ಯಾನ್ಸರ್ ಜೀವಕೋಶಗಳಿದ್ದಾಗ ಅದು ಅಂತಹ ಜೀವಕೋಶಗಳು ಹಾಗೆ ಕಂಟಿನ್ಯೂ ಆಗದೆ ಅಲ್ಲೇ ಸ್ಟಾಪ್ ಆಗಬೇಕು, ಅದನ್ನು ತಡೆಯುವಂತಹ ಸಪ್ರೆಸ್ ಮಾಡುವಂಥ ಟ್ಯೂಮರ್ ಸಪ್ರೆಸಾರ್ ಜೀನ್ಸ್ಗಳು ಇದೆ. ಹೀಗೆ ಬೇಕಾದಷ್ಟು ರಕ್ಷಣಾ ವ್ಯವಸ್ಥೆ ದೇಹದಲ್ಲಿ ಇರೋದ್ರಿಂದ
ನಾವು ಹೊರಗಡೆ ಎಷ್ಟೇ ಆಹಾರ ಕಲಬೆರಕೆ ಆಹಾರ ಆಗ್ಬೋದು, ಕಲರ್ಸ್ ಆಗ್ಬೋದು ಸೇವನೆ ಮಾಡಿದ್ರೂ ನಮಗೆ ಯಾವುದೇ ರೀತಿಯ ತೊಂದರೆ ಆಗದಿದ್ದಂಗೆ ಎಲ್ಲ ಬದುಕಿರೋದು ಇದೇ ಕಾರಣದಿಂದ. ಈ ರಕ್ಷಣಾ ವ್ಯವಸ್ಥೆ ಎಲ್ಲಿವರೆಗೂ ಚೆನ್ನಾಗಿರುತ್ತೆ ಅಲ್ಲಿವರೆಗೂ ಮನುಷ್ಯ ಚೆನ್ನಾಗಿರ್ತಾನೆ. ಇದು ಯಾವಾಗ ಹಾಳಾಗುತ್ತೆ ಅಂತಂದರೆ ವಯಸ್ಸು ಆಗ್ತಾ ಇದ್ದಂಗೆ ಮ್ಯೂಟೇಷನ್ಗಳು ಅಕ್ಯುಮುಲೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅದು ಸರಿಯಾಗಿ ರಿಪೇರ್ ಆಗಿರೋದಿಲ್ಲ. ಮತ್ತು ಮಾಸ್ಟರ್ ರೆಗ್ಯುಲೇಟರಿ ಜೀನ್ಸ್ಗಳಿರುತ್ತೆ, P53, P21, P17 ಇಂತಹ ರೆಗ್ಯುಲೇಟರಿ ಜೀನ್. ಮತ್ತು ಕೆಲವು ಪಾತ್ವೇ ಇದೆ, ರ್ಯಾಸ್ ಪಾತ್ವೇ ಅಂತ ಇದೆ. ಆ ಪಾತ್ವೇಗಳಲ್ಲಿ ಮ್ಯೂಟೇಷನ್ಗಳು ಜಾಸ್ತಿ ಆದಂಗೆ ಕೊನೆಯ ಹಂತದಲ್ಲಿ ಕ್ಯಾನ್ಸರ್ ಬರುವಂಥದ್ದು. ಹಾಗಾಗಿ ಕ್ಯಾನ್ಸರ್ ಇಸ್ ಅ ಮಲ್ಟಿ ಸ್ಟೆಪ್ ಪ್ರಾಸೆಸ್ ಅಂತ ಕರಿತೀವಿ. ಒಂದು ಸಲ ಬರಲ್ಲ ಅದು. ಈಗ ಸ್ಮೋಕ್ ಮಾಡ್ತಾ ಇದ್ದಾನೆ ಅವನಿಗೆ ತಕ್ಷಣ ಸ್ಮೋಕ್ ಮಾಡಿದ ತಕ್ಷಣ ಬರಲ್ಲ. ಸತತವಾಗಿ 10-15 ವರ್ಷಗಳ ಕಾಲ ಅವನು ಧೂಮಪಾನ ಮಾಡಿದ ಮೇಲೆ ಕ್ಯಾನ್ಸರ್ ಬರೋಂಥದ್ದು. ಅಂದರೆ ಮಲ್ಟಿ ಸ್ಟೆಪ್ ಇದು. ಹಾಗೆ ಕೆಲವೊಂದು ಆಹಾರ ಸೇವನೆ ಮಾಡಿದಾಗ ತಕ್ಷಣ ಬಂದಿರೋದಿಲ್ಲ, ಅದು ಹಲವಾರು ವರ್ಷಗಳ ಸತತ ಅಭ್ಯಾಸದಿಂದ ಬರುವಂಥದ್ದು. ಹಾಗಾಗಿ ಕ್ಯಾನ್ಸರ್ ಅನ್ನೋದು ಸಾಮಾನ್ಯವಾಗಿ ಇದ್ರ ಬಗ್ಗೆ ಒಂದು ಸ್ವಲ್ಪ ನಾಲೆಡ್ಜ್ ಬೇಕು. ಏನಕ್ಕೆ ಅಂದರೆ ಏಕೆ ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡ್ರೆ ಆದಷ್ಟು ಇಂತಹ ಕ್ಯಾನ್ಸರ್ ಕಾರಕಗಳಿಂದ ನಾವು ದೂರ ಇರಬಹುದು. ಔಟ್ಸೈಡ್ ಫುಡ್ ಅಂದೇ ಮ್ಯಾಟ್ರ್ ಆಗಲ್ಲ ಇಲ್ಲಿ. ಔಟ್ಸೈಡ್ ಫುಡ್ ಜೊತೆಗೆ ಇಷ್ಟೆಲ್ಲ ಮ್ಯಾಟ್ರ್ ಆಗುತ್ತೆ. ಅದು ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ.